ಗೈಸ್ ತುಂಬಾ ತಲೆ ತಿಂತಾಳಲ್ವಾ ಇವಳು ನನ್ನ ಸಿಸ್ಟರ್. ದಿಸ್ ಇಸ್ ಮೈ ಫೈನಲ್ ಲುಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ ಇವತ್ತು ಮೈ ಫಸ್ಟ್ ಮೇಕಪ್ ಶೂಟ್ ಇದೆ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಕರ್ಕೊಂಡು ಹೋಗಕ್ಕೆ ನಮ್ಮ ಅಕ್ಕ ಬರ್ತಿದ್ದಾರೆ. ಅವ್ರು ಬಂದಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಇವಾಗ ತಾನೇ ನಾನು ಕಾಲ್ ಮಾಡಿದ್ದೆ ನಮ್ಮ ಅಕ್ಕನಿಗೆ, ಒಂದು ಸ್ಟೆಪ್ ಮೇಲೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ನಿಮ್ಗೆ ತೋರಿಸ್ತೀನಿ ಅವಾಗ, ಓಕೆನಾ? ಬರ್ತಾ ಇದ್ದಾರೆ ನೋಡಿ, ಬಂದ್ರು. ಇವ್ರಿಗೋಸ್ಕರ ಒಂದು ಹಾಫ್ ಅನ್ ಅವರ್ ಆದ್ರೂ ಕಾಯ್ದಿದ್ದೀವಿ. ನಾನು ಫೋನಲ್ಲಿ ಮಾತಾಡ್ಕೊಂಡು ಹಿಂಗೇನೆ ನನ್ನ ವೇಟ್ ಮಾಡಿಸ್ತಾ ಇದ್ದಾರೆ. ತುಂಬಾ ತಲೆ ತಿಂತಾಳಲ್ವಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ತುಂಬಾ ತಲೆ ತಿಂತಾಳಲ್ವಾ ಇವಳು ನನ್ನ ಸಿಸ್ಟರ್. ಗೈಸ್, ತಲೆ ತಿಂತಿನ ಜಾಸ್ತಿ. ಇವಾಗ ತಾನೇ ವ್ಲಾಗ್ ಮಾಡ್ತಿದ್ದೀನಿ ನೋಡಿ, ತಲೆ ತಿಂತಿದ್ದೀನಿ ಅಂತ ಹೇಳ್ತಿದ್ದಾರೆ ಇವರು. ಹಾಯ್ ಗೈಸ್, ದಿಸ್ ಇಸ್ ಮೈ ಸಿಸ್ಟರ್ ಖುಷಿ ಶೆಟ್ಟಿ. ಗೈಸ್, ನಮ್ಮ ಅಕ್ಕ ಏನೋ ಹೇಳ್ಬೇಕಂತೆ, ಹಂಗೆ ಕೇಳಿಸ್ಕೊಳ್ಳಿ ಏನ್ ಹೇಳ್ತಾರೆ ಅಂತ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ, ಛಾಯಾ ಶೆಟ್ಟಿ ಅಂತ. ನನಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ತಂಗಿಗೂ ಸಪೋರ್ಟ್ ಮಾಡಿ ಅಷ್ಟೇ. ಗೈಸ್, ಇನ್ನೊಂದು ಇನ್ಸ್ಟಾಗ್ರಾಮ್ ಐಡಿನೂ ಐತೆ. ನಾನು ಇನ್ಸ್ಟಾಗ್ರಾಮ್ ಐಡಿ ನಾನು ಹೇಳಿಲ್ಲ ನಿಮ್ಗೆ ಯಾರಿಗೂ. ಇನ್ಸ್ಟಾಗ್ರಾಮ್ ಐಡಿ ಕೂಡ ನಾನು ಹೇಳ್ತೀನಿ, ಇವ್ರದ್ದು ಹೇಳ್ತೀನಿ. ಇವ್ರದ್ದು ಆಲ್ರೆಡಿ ಫಾಲೋವರ್ಸ್ ಇದ್ದಾರೆ. ನೋಡಿರ್ತೀರಾ ಅನ್ಸುತ್ತೆ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿಲ್ಲ ಅಂದ್ರೆ ಈಗ ಹೇಳ್ಬಿಡ್ತೀನಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಗೈಸ್, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಇದೇ ತರ ಸಪೋರ್ಟ್ ಮಾಡಿ ಅಂತಾನು ಕೇಳ್ಕೊತೀನಿ ನಾನು. ಮತ್ತೆ ಇವಾಗ ಮೇಕಪ್ ವರ್ಷಕ್ಕೆ ಹೋಗ್ಬೇಕು ನಾವು. 10:30ಗೆಲ್ಲ ಇರ್ಬೇಕು ಅಂತ ಹೇಳಿದ್ದಾರೆ. ಹೇಗೂ ಇವರು ಬಂದಿದ್ದಾರೆ, ಇನ್ನು ನಮ್ಮಣ್ಣ ಒಬ್ರು ಬರ್ಬೇಕು. ನಮ್ಮಣ್ಣ ಬಂದ್ರೆ ಹೋಗದೆ ಅಲ್ಲಿ ನಾನು ನಮ್ಮಣ್ಣನ ತೋರಿಸ್ತೀನಿ. ಅವ್ರು ಸ್ವಲ್ಪ ನಾಚಿಕೆ ಪಟ್ಕೊತಾರೆ, ಹಾಗಾಗಿ ಫೇಸ್ ತೋರ್ಸಲ್ಲ. ಅವ್ರಿಗೆ ಗೊತ್ತಿರೋದಂಗೆ ವಿಡಿಯೋ ಮಾಡ್ಕೊತೀನಿ. ಅಣ್ಣಂಗೆ ಕಾಲ್ ಮಾಡಿದೆ, ಅವ್ರು ಆಲ್ರೆಡಿ ಕೆಳಗಡೆ ಇದ್ದಾರೆ. ಹಾಗಾಗಿ ನಾನು ಮತ್ತೆ ಅಕ್ಕ ಇವಾಗ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನಮ್ಮ ಅಣ್ಣನ ತೋರಿಸ್ತೀನಿ. ಅವ್ರು ಸ್ವಲ್ಪ ನಾಚಿಕೆ ಪಟ್ಕೊತಾರೆ, ಹಾಗಾಗಿ ಫೇಸ್ ತೋರ್ಸಲ್ಲ. ಅವ್ರಿಗೆ ಗೊತ್ತಿರೋದಂಗೆ ವಿಡಿಯೋ ಮಾಡ್ಕೊತೀನಿ. ಇವಾಗ ನಾವು ಮೇಕಪ್ ಅಕಾಡೆಮಿ ಹತ್ರ ಇದ್ದೀವಿ. ನಾವು ಮೇಕಪ್ ಅಕಾಡೆಮಿದು ಒಂದು ಫೋಟೋ ತೋರಿಸ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರದ್ದು ಮೆನ್ಷನ್ ಕೂಡ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಇವಾಗ ಜಸ್ಟ್ ಅದ್ರ ಫೋಟೋ ಒಂದು ತೋರಿಸ್ತೀನಿ. ನಾವಿಲ್ಲೇ ಇದ್ದೀವಿ ಹತ್ರದಲ್ಲೇ, ಸೊ ತೋರಿಸ್ತೀನಿ. ಇವಾಗ ಬಂದಿದ್ದೀನಿ. ಅಲ್ಲಿ ಒಳಗಡೆ ಹೋದಾಗ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿ ಆದರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ನಾನು ವಿಡಿಯೋ ಮತ್ತೆ ಫೋಟೋನೆಲ್ಲ ಹಾಕಿರ್ತೀನಲ್ಲ, ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಹಾಕಿರ್ತೇನೆ, ಓಕೆನಾ? ಈ ಮೈಸೂರು ಸೊನಾನಿಕ್ಸ್ ಅದೇ ಇದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ಬೇರೆ ಕಡೆ ಇದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಕಮೆಂಟ್ಸಲ್ಲಿ ದುಡ್ಡೆಲ್ಲ ನೀವು ಕೊಡ್ತೀರಾ ಅಂತ ಕೇಳೋಕ್ಕೆಲ್ಲ ಹೋಗ್ಬಿಡಿ. ನನ್ನ ಕರ್ತವ್ಯ ನಾನು ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಆಮೇಲೆ ಕಮೆಂಟ್ಸಲ್ಲೆಲ್ಲ ಹೇಳ್ತೀರಾ ದುಡ್ಡೇ ನೀವು ಕೊಡ್ತೀರಾ, ನಾವು ಮೇಕಪ್ ಮಾಡಿಸ್ಕೋಬೇಕು ಅಂತ ಅಂದರೆ ಇದು ನನ್ನ ಕರ್ತವ್ಯ. ಆಗ ನಾನು ನಿಮ್ಗೆ ಹೇಳ್ತೀನಿ. ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತಾನೆ ತಾನೆ ನಮಗೆ ಮೇಕಪ್ ಎಲ್ಲ ಮಾಡಿ ಶೂಟ್ ಎಲ್ಲ ಮಾಡೋದು. ಹಾಗಾಗಿ ನನ್ನ ಕರ್ತವ್ಯ ಏನಿದೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಆಮೇಲೆ ನೀವು ಕಮೆಂಟ್ಸಲ್ಲೆಲ್ಲ ಹಂಗೆಲ್ಲ ಹೇಳ್ಬೇಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಮೇಕಪ್ ಮಾಡಿಸೋರು ಇರ್ತಾರಲ್ವಾ, ಸೊ ಅವ್ರಿಗೂ ಹೇಳ್ತೀನಿ ಅಂತ, ಓಕೆನಾ? ನಾನು ಇವಾಗ ಒಳಗಡೆ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ, ಆದರೆ ಮಾತಾಡ್ತೀನಿ, ಓಕೆನಾ? ಗೈಸ್, ಇವಾಗ ಬಂದಿದ್ದೀನಿ ಒಳಗಡೆ, ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಮತ್ತು ಡ್ರೆಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ. ನೀವು ಡ್ರೆಸ್ಸಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿಸ್ಬೇಕಂದ್ರೆ ಮೈಸೂರಲ್ಲಿ ನಾನು ಲೊಕೇಶನ್ ಹಾಕಿರ್ತೀನಿ. ನಿಮ್ಗೆ ಏನೇ ಸ್ಟಿಚಿಂಗ್ ಬೇಕಂದರೆ ಇವರೇ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಮಾಡಿದ್ದಾರೆ. ಆದರೆ ಡ್ರೆಸ್ ತೋರಿಸ್ಬೋದು ಅಂದರೆ ನಾನು ತೋರಿಸ್ತೀನಿ. ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿದ್ದಾರೆ. ನಾನು ಡ್ರೆಸ್ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿದ್ದಾರೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ಮೇಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದು ಲೂಸ್ ಆದರೆ ಒಂದು ಸ್ಟಿಚ್ ಹಾಕ್ಸೋಕ್ಕೆ. ಇವಾಗ ಮೇಕಪ್ ಯಾವ ಥರ ಮಾಡ್ತಾರೆ ಏನು ಅಂತ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ಇವಾಗ ನನ್ನ ಹೇರ್ನ ಸ್ಟ್ರೈಟ್ ಮಾಡ್ತಾ ಇದ್ದಾರೆ. ನಂದು ಹೇರ್ ಆಲ್ರೆಡಿ ಸ್ಟ್ರೈಟ್ ಇದೆ, ಆದರೂ ಸ್ಟ್ರೈಟ್ ಮಾಡ್ತಾ ಇದ್ದಾರೆ. ಹೇರ್ ಸ್ಟ್ರೈಟ್ ಆದಮೇಲೆ ಇನ್ನು ಜಸ್ಟ್ ಮೇಕಪ್ ಮಾಡೋದಷ್ಟೇ. ಇವಾಗ ನನಗೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಮುಖಕ್ಕೆ ಒಂದು ಸಿರಮ್ ಕೂಡ ಹಾಕಿದ್ದಾರೆ. ಆ ಸಿರಮ್ ಸ್ವಲ್ಪ ಅವ್ರಿಗೆ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇದ್ದಾರೆ. ನನ್ನ ಫೇಸ್ ಕೂಡ ಕ್ಲಿಯರ್ ಆಗಿದೆ, ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ. ಪಿಂಪಲ್ಸ್ ಆಗಲಿ ಮಾರ್ಕ್ಸ್ ಆಗಲಿ ಏನೂ ಇಲ್ಲ, ಬೇಕಾದ್ರೆ ನೋಡಿ.
ನನಗೆ ಮೇಕಪ್ ಮ್ಯಾಮೇ ಮಾಡ್ತಿರೋದು. ರಿಸೆಪ್ಷನ್ ಲುಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಲಾಸ್ಟ್ವರೆಗೂ ಈ ವಿಡಿಯೋ ವಾಚ್ ಮಾಡಿ ನನಗೆ ಯಾವ ಥರ ಲುಕ್ ಕೊಡ್ತಾರೆ ಅಂತ. ನೀವು ಯಾರಾದರೂ ಮೇಕಪ್ ಕೋರ್ಸ್ಗೆ ಸೇರ್ಕೋತೀನಿ ಅಂತ ಅಂದರೆ ಬೇಕಾದ್ರೆ ಮೇಕಪ್ ಕೋರ್ಸ್ಗೆ ಸೇರ್ಕೋಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಲೊಕೇಶನ್ನು ಮೈಸೂರು ಹತ್ರ, ಕುವೆಂಪು ನಗರ. ಇವಾಗ ನನಗೆ ಹೈ ಮೇಕಪ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇದೇ ಫಸ್ಟ್ ಟೈಮ್ ಅಲ್ಲ ನಾನು ಮೇಕಪ್ ಮಾಡಿಸ್ಕೊತಿರೋದು. ಹಾಗಾಗಿ ಐ ಮೇಕಪ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ನನ್ನ ಮೇಕಪ್ ಎಲ್ಲ ಆಗಿದೆ, ಇನ್ನು ಸ್ವಲ್ಪ ಏನೋ ರೆಡಿ ಮಾಡ್ತಾ ಇದ್ದಾರೆ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೀವೇ ಹೇಳಬೇಕು, ಚೆನ್ನಾಗಿ ಕಾಣಿಸ್ತಿದ್ದೀನೋ ಇಲ್ವೋ ಅಂತ ಕಮೆಂಟ್ಸಲ್ಲಿ ನನಗೆ ಹೇಳ್ತೀರಾ. ಯಾಕಂದರೆ ಜಾಸ್ತಿ ವಿತೌಟ್ ಮೇಕಪ್ಪೇ ನೀವು ನೋಡಿರೋದು, ಜಾಸ್ತಿ ಏನಿಲ್ಲ, ಒಂದೆರಡು ವೀಡಿಯೋದಲ್ಲಿ ನೋಡಿದ್ದೀರಾ. ಇದು ವಿತ್ ಮೇಕಪ್ಪು ಹೆಂಗೆ ಕಾಣಿಸ್ತಿದ್ದೀನಿ ನೀವೇ ಹೇಳಿ. ಇದು ನನ್ನ ಫಸ್ಟ್ ಮೇಕವರ್ ಶೂಟ್ ಅಲ್ವಾ, ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ನೀವೇ ನೋಡಿ ನನ್ನ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ಸಲ್ಲಿ ಹೇಳಿ, ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ನನ್ನ ಹೈ ಮೇಕಪ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ವಿಡಿಯೋ ಮಾಡ್ತಾ ಇದ್ದಾರೆ. ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲೇ ಅಪ್ಲೋಡ್ ಮಾಡೋದಾ ಅಂತ ಅಂದ್ಕೊಂಡೆ, ಆಮೇಲೆ ಕಾಪಿರೈಟ್ ಇಶ್ಯೂ ಬರುತ್ತಲ್ಲ, ಸೊ ಹಾಗಾಗಿ ಜಸ್ಟ್ ವಿಡಿಯೋ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಓಕೆನಾ? ಹೇಗೆ ಕಾಣಿಸ್ತಾ ಇದ್ದೀನಿ? ನಾನು ರೀಲ್ಸ್ ಮಾಡ್ತಾ ಇದ್ದೆ, ಆವಾಗ ಒಬ್ಬರು ಅಕ್ಕ ಬಂದು ನಾನು ವಿಡಿಯೋ ಮಾಡ್ಕೋತೀನಿ, ನೀನು ಪೋಸ್ ಎಲ್ಲ ಕೊಡು ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಅಂತ ಹೇಳಿದೆ. ಹೇಗೂ ನಾನು ರೀಲ್ಸ್ ಮಾಡಬೇಕಿತ್ತಲ್ಲ, ಸೊ ಅದರಿಂದ ಅವ್ರು ಮಾಡಿರೋ ವಿಡಿಯೋ ಕೂಡ ನಾನು ಕಳಿಸ್ಕೊಂಡಿದ್ದೀನಿ. ಹಾಯ್, ದಿಸ್ ಇಸ್ ಮೈ ಫೈನಲ್ ಲುಕ್. ನೀವು ನೋಡಿದ್ದೀರಾ ಆಲ್ರೆಡಿ ನಾನು ವಿತೌಟ್ ಮೇಕಪ್ ಹೇಗಿತ್ತು ಅಂತ. ಇದು ಮೇಕಪ್ ಆದಮೇಲೆ ವಿಡಿಯೋ ಮಾಡ್ತಿರೋದು. ನೀವು ನಂಗೆ ಮೇಕಪ್ ಇಷ್ಟ ಆಗಿದ್ರೆ ನೀವು ಅವ್ರ ಹತ್ರ ಹೋಗಿ ಸಜೆಸ್ಟ್ ಮಾಡ್ಬೋದು. ಅವ್ರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮ್ ಐಡಿನೂ ನಾನು ಮೆನ್ಷನ್ ಮಾಡಿರ್ತೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ. ಇದೇ ನನ್ನ ಫೈನಲ್ ಲುಕ್ ಆಗಿರೋದು. ಇದು ನನ್ನ ಫಸ್ಟ್ ಮೇಕವರ್ ಶೂಟ್ ಆಗ್ತಿರೋದು. ನನ್ನ ಕಣ್ಣು ಕೂಡ ತುಂಬಾ ಇಷ್ಟ ಆಗ್ತೈತೆ, ಒಂಥರ ಪಿಕಾಕ್ ಥರ ಕಾಣಿಸ್ತಿದೆ. ಅದಕ್ಕೆ ಇದು ನನ್ನ ಫಸ್ಟ್ ಮೇಕವರ್ ಶೂಟ್ ಆಗಿರೋದ್ರಿಂದ ನಂಗೆ ತುಂಬಾ ಖುಷಿ ಆಗ್ತಿದೆ. ಇದು ಮೇಕಪ್ ಮಾಡಿದ್ದು ಖುಷಿ ಮ್ಯಾಮ್ ಅಂತ. ನಾನು ಇವಾಗ ಅವ್ರನ್ನ ಕರೆಸಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ನಂಗೆ ಕಮೆಂಟ್ಸಲ್ಲಿ ಹೇಳಿ, ನಾನು ಅವ್ರಿಗೆ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ಅವ್ರ ಜೊತೆ ಮಾತಾಡ್ತೀನಿ ಕೂಡ, ಅವ್ರನ್ನ ಕಳಿಸ್ತೀನಿ. ಓಕೆನಾ? ಹಾಯ್, ದಿಸ್ ಇಸ್ ಕುಶ್ ಸಲೂನ್ ಅಂಡ್ ಮೇಕಪ್ ಅಕಾಡೆಮಿ ಅಂಡ್ ಬೊಟಿಕ್. ಇದು ನಮ್ಮದು ಮೇಕಪ್ ಅಕಾಡೆಮಿ ಆಗಲಿ ಫ್ಯಾಷನ್ ಅಕಾಡೆಮಿ ಇರೋದು ಮೈಸೂರು ಕುವೆಂಪು ನಗರ್ ನಿಯರ್ ಗಿರಿಯಾಸ್ ಹತ್ರ ಬರುತ್ತೆ. ಸೊ ನಮ್ಮಲ್ಲಿ ಮೇಕಪ್ ಕೋರ್ಸು, ಸಲೂನ್ ಕೋರ್ಸು ಅಂಡ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇಷ್ಟು ಸಹ ಅವೈಲಬಲ್ ಇದೆ. ಅಂಡ್ ನೈಲ್ ಆರ್ಟ್ ಕೋರ್ಸ್ ಸಹ ಇದೆ. ಅಂಡ್ ತುಂಬಾ ಆಫರ್ ಪ್ರೈಸಸ್ ಅಲ್ಲಿ ನಿಮಗೆ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಮೇಕಪ್ ಕೋರ್ಸು ಮತ್ತೆ ಸಲೂನ್ ಕೋರ್ಸ್ ತಗೊಂಡ್ರೆ ನೈಲ್ ಆರ್ಟ್ ಕೋರ್ಸು ಕಾಂಪ್ಲಿಮೆಂಟರಿ ಆಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಕೋರ್ಸ್ನ ಜಾಯ್ನ್ ಆಗುವಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮ್ದು ಇನ್ಸ್ಟಾ ಐಡಿ ಮೆನ್ಷನ್ ಮಾಡಿರ್ತಾರೆ. ಅಂಡ್ ನಮ್ದು ಫೋನ್ ನಂಬರ್ ಬಂದು 9008876741. ಪ್ಲೀಸ್ ಕಾಂಟ್ಯಾಕ್ಟ್. ಮ್ಯಾಮ್, ನನಗೆ ಮೇಕವರ್ ಶೂಟ್ ಮಾಡಿಸಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದರೆ ಫಸ್ಟ್ ಟೈಮ್ ಮೇಕವರ್ ಶೂಟ್ ಮಾಡಿಸ್ತಿರೋದು, ಹಾಗಾಗಿ ತುಂಬಾ ಇಷ್ಟ ಆಯಿತು. ಈ ಐ ಶೇಡ್ ಮೇಕಪ್ ಅನ್ನೋದು ತುಂಬಾ ಇಷ್ಟ ಆಗಿದೆ ನನಗೆ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಮೃತ ಫಸ್ಟ್ ಶೂಟ್ ಆಗಿರುತ್ತೆ ಅಂಡ್ ರಿಸೆಪ್ಷನ್ ಲುಕ್ ನ ಕ್ರಿಯೇಟ್ ಮಾಡಿದ್ವಿ. ಅಂಡ್ ವೆರಿ ಫ್ರೆಂಡ್ಲಿ ಮಾಡೆಲ್. ಸೊ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಹೆಸರು ರಾಜೇಶ್ ಅಂತ. ಇಲ್ಲಿ ಕಟಿಂಗ್ ಮಾಸ್ಟರ್ ವರ್ಕ್ ಮಾಡ್ತಾ ಇದ್ದೀವಿ. ಹಾಗೂ ಲೆಹಂಗಾ ಸ್ಟಿಚ್ ಎಲ್ಲ ನಾವೇ ಸ್ಟಿಚ್ ಮಾಡಿದ್ವಿ. ಕಸ್ಟಮೈಸ್ ಮಾಡಿಕೊಡ್ತೀವಿ. ಹಾಗೂ ಬುಟಿಕ್ ವರ್ಕನ್ನು ಸ್ಟಿಚ್ ಮಾಡಿ ಎನಿವನ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಎನಿವನ್ ಸ್ಟಿಚ್ ಮಾಡಿಕೊಡ್ತೀವಿ. ಮುಗೀತು ಮೇಕವರ್ ಶೂಟ್ ಎಲ್ಲ. ನಂದು ಮೇಕಪ್ ಕೂಡ ರಿಮೂವ್ ಮಾಡಿದ್ದಾರೆ, ಅವರೇ ಮೇಕಪ್ ಎಲ್ಲ ರಿಮೂವ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಇವಾಗ ನೋಡಿ ನನ್ನ ಮುಖ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತೈತೆ, ಏನು ಮೇಕಪ್ಪೇ ಮಾಡಿಲ್ವೇನೋ ಆ ತರ ಕಾಣಿಸ್ತೈತೆ. ಮೇಕಪ್ ಎಲ್ಲ ಮುಗ್ದಿದೆ. ಇವಾಗ ನಾವು ಮನೆಗೆ ಹೊರಡ್ತಾ ಇದೀವಿ. ಟೈಮ್ 3:48 ಆಗಿದೆ. ನಾವು ಮಾರ್ನಿಂಗ್ ಬಂದಿದ್ದು 9:30 ಬಂದವರು 3:48 ಮನೆಗೆ ಹೋಗ್ತಾ ಇದೀವಿ. ನೋಡಿ ಮೇಕಪ್ ಆಗಿದ್ದ ನಂಗೆ 1 ಗಂಟೆ ಆಗಿತ್ತು. ಜಸ್ಟ್ ಮನೆಗೆ ಬಂದೆ. ಅಲ್ಲಿ ಬಿಟ್ಟಿದ್ದೆಷ್ಟು 3:50 ಆಗಿತ್ತು. ಮನೆಗೆ ಬರೋಷ್ಟೊತ್ತಿಗೆ ನಾನು ಇವಾಗ ಅಕ್ಕನ ಮನೇಲಿದ್ದೀನಿ. ಮನೆಗೆ ಬರೋಷ್ಟೊತ್ತಿಗೆ ನೋಡಿ ಎಷ್ಟಾಗಿದೆ ಟೈಮ್, 5:38 ಆಗಿದೆ. ಅಷ್ಟಪ್ಪ, ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅಲ್ಲಿಂದ ಬರೋಷ್ಟೊತ್ತಿಗೆ. ಮತ್ತು ನಾನು ಛಾಯಾ ಹಾಕಂಗೆ ಮತ್ತು ನಮ್ಮಣ್ಣ ದರ್ಶನಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದೇ ಫಸ್ಟ್ ಟೈಮ್ ಅಲ್ವಾ,
ನಾನು ಚಾಯ್ ಹಾಕೋಂಗೆ ಹೇಳಿದ್ದೆ. ಸೊ ಅವರು ಹೇಳಿದ್ರು, ನಾನು ಒಂದಿನ ಮುಂಚೆನೇ ಹೇಳಿದೆ ಹೋಗ್ಬೇಕು ಅಕ್ಕ ಬರ್ತೀರಾ ನನ್ನ ಜೊತೆ ಅಂತ. ಅವರು ಒಪ್ಕೊಂಡಿದ್ರು ಬರ್ತೀನಿ ಅಂತ. ಸೊ ನನಗೋಸ್ಕರ ಎಷ್ಟು ಮಧ್ಯಾಹ್ನವರೆಗೂ ವೆಯ್ಟ್ ಮಾಡಿ, ಅವ್ರು ಮೇಕಪ್ ಮಾಡೋವರೆಗೂ ವೆಯ್ಟ್ ಮಾಡಿ, ಹಾಗೆ ನನ್ನ ಫೋಟೋಸು ವಿಡಿಯೋಸ್ ಎಲ್ಲ ನನಗೆ ಅವರೇ ತಗೊಟ್ರು. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ದರ್ಶನ ಅವರು ಕೂಡ ಬಂದು ನನ್ನ ಕರ್ಕೊಂಡೋದ್ರು, ನನ್ನ ಮತ್ತು ಚಾಯಕ್ಕ ಇಬ್ಬರನ್ನು ಕರ್ಕೊಂಡೋದ್ರು. ಅವ್ರಿಗೂ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಬ್ರು ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್.